ಟಿ20 ವಿಶ್ವಕಪ್ ಫೈನಲ್ಗೆ ಲಗ್ಗೆ ಇಟ್ಟಿದೆ ಭಾರತ ತಂಡ. ಟೀಂ ಇಂಡಿಯಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ನಮ್ಮ ಆಟಗಾರರು ಟ್ರೋಫಿ ಗೆಲ್ಲಲಿ ಎಂದು ಅವರು ಶುಭ ಹಾರೈಸಿದ್ದಾರೆ. ಟಿ20 ವಿಶ್ವಕಪ್ ಫೈನಲ್ಗೆ ಭಾರತ ತಂಡ ಲಗ್ಗೆ ಇಟ್ಟಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಶ್ ಮಾಡಿದ್ದಾರೆ ಅಂಡ್ ಅವರಿಗೆ ನೆಕ್ಸ್ಟ್ ಈಗ ಫೈನಲ್ ಅಲ್ಲಿ ಗೆದ್ದು ಬೀಗ್ಲಿ ಅಂತ ಹಾರೈಸಿದ್ದಾರೆ. ಇವತ್ತು ಇಂಗ್ಲೆಂಡ್ ವಿರುದ್ಧ ಭಾರತ ರಣರೋಚಕ ಗೆಲುವನ್ನ ಸಾಧಿಸಿದೆ. ಇದಕ್ಕೆ ಕಂಗ್ರಾಟ್ಸ್ ಮಾಡಿದ್ದಾರೆ. ಇನ್ನು ಫೈನಲ್ ನಲ್ಲಿ ಸಹ ಭಾರತ ಗೆದ್ದು ಬೀಗಲಿ ಅಂತ ಶುಭ ಹಾರೈಸಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡ ಸೆಣಸಾಡಲಿದೆ. ಮಾರ್ಚ್ 8ನೇ ತಾರೀಕು ಅಂದ್ರೆ ಭಾನುವಾರ ನ್ಯೂಜಿಲೆಂಡ್ ವಿರುದ್ಧ ಭಾರತ ಫೈನಲ್ ಆಟವನ್ನ ಆಡಲಿದೆ. ಮಾರುತಿ, ನೋ ಡೌಟ್ ಇವತ್ತು ನಮ್ಮ ಬ್ಲೂ ಬಾಯ್ಸ್ ಒಳ್ಳೆ ಸ್ಕೋರ್ ಅನ್ನೇ ಕೊಟ್ಟರು. ಅದರಲ್ಲೂ ಹೈಯೆಸ್ಟ್ ಟಾರ್ಗೆಟ್ ಅನ್ನ ಕೊಟ್ಟಿರೋದವರು 253. ಇಟ್ಸ್ ಅಂದ್ರೆ ಈಸಿ ಅಲ್ಲ ಆ ಸ್ಕೋರ್ನ ಮಾಡೋದು. ಆದ್ರೂ ಅವರು 253 ರನ್ ಅನ್ನ ಕಲೆ ಹಾಕಿದ್ರು. ಆದ್ರೂ ಸಹ ಕೊನೆ 3 ಓವರ್ವರೆಗೂ ಒಂದು ಕುತೂಹಲ ಮನೆ ಮಾಡೇ ಇತ್ತು. ಇಂಗ್ಲೆಂಡ್ ಎಲ್ಲಿ ಗೆದ್ಬಿಡುತ್ತೋ ಅನ್ನೋ ತರ ಒಂದು ಭಯ ಅಂತೂ ಹುಟ್ಟಿಸಿದ್ರು. ಅಂದ್ರೆ ಇಂಗ್ಲೆಂಡ್ ಸಹ ಅದೇ ರೀತಿನಲ್ಲಿ ಆಟ ಆಡ್ತಾ ಹೋಗ್ತಾ ಇದ್ದಿದ್ದು. ಖಂಡಿತ ಇಂಗ್ಲೆಂಡ್ ಬ್ಯಾಟಿಂಗ್ ಬರೋದಕ್ಕಿಂತ ಮುಂಚೆ ಭಾರತ ಹೇಗೆ ಟಾರ್ಗೆಟ್ ಫಿಕ್ಸ್ ಮಾಡುತ್ತೆ 253 ಇದು ಚೇಸಬಲ್ ಅಲ್ಲ ಅನ್ನೋದೇ ಎಲ್ಲರ ಮನಸ್ಥಿತಿಯಲ್ಲಿತ್ತು. ಯಾಕಂದರೆ ಇಷ್ಟು ರನ್ ಚೇಸ್ ಮಾಡೋದು ಅಸಾಧ್ಯವಾದಂತಹ ಮತ್ತು ಅನ್ನುವಂಥ ಒಂದು ಮನಸ್ಥಿತಿಯಲ್ಲೇ ಬರುತ್ತೆ. ಯಾಕಂದರೆ ಈ ಟಾರ್ಗೆಟ್ ಕೊಟ್ಟಾಗ ಬೌಲರು ಕೂಡ ತುಂಬ ಉತ್ಸಾಹದಲ್ಲಿರ್ತಾರೆ. ಅದೇ ರೀತಿ ಉತ್ಸಾಹದಲ್ಲೇ ಬೌಲಿಂಗ್ ಶುರು ಆಗುತ್ತೆ. ಆದರೆ ಇಂಗ್ಲೆಂಡ್ ಮೆಂಟಲಿ ಫಿಕ್ಸ್ ಆಗಿತ್ತು, ನಾವು ಇದನ್ನು ಚೇಸ್ ಮಾಡೇ ಮಾಡ್ತೀವಿ, ಚೇಸ್ ಮಾಡೋದಕ್ಕೆ ನಮ್ಮ ಪ್ರಯತ್ನ ಇಲ್ಲಿವರೆಗೂ ಏನು ಆಡ್ಕೊ ಬಂದಿದ್ವಿ ವರ್ಲ್ಡ್ ಕಪ್ಪಲ್ಲಿ ಅದನ್ನು ಮುಂದುವರಿಸಬೇಕು, ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ, ಹೇಗಾದರೂ ಮಾಡಿ ಚೇಸ್ ಮಾಡಿ. ಯಾಕಂದರೆ ಇಂಗ್ಲೆಂಡಲ್ಲಿ ಬಲಿಷ್ಠ ಬ್ಯಾಟರ್ಸ್ಗಳ ಒಂದು ಲೈನಪ್ಪೇ ಇತ್ತು. ಓಪನರ್ ಸಾಲ್ಟ್ ಆಗಿರ್ಬೋದು, ಮತ್ತು ಬಟ್ಲರ್ ಆಗಿರ್ಬೋದು, ಬಿಗ್ ಹಿಟ್ಟರ್ಸ್ ಅಂತಲೇ ಫೇಮಸ್ ಆಗಿರುವಂಥದ್ದು. ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಕೊಟ್ಟರೆ ಇಂಗ್ಲೆಂಡ್ಗೆ ಗೆಲುವು ಸುಲಭ ಆಗ್ತಿತ್ತು. ಆದರೆ ಓಪನಿಂಗ್ ಬ್ಯಾಟರ್ಸ್ಗಳನ್ನು ವಿಕೆಟ್ ತೆಗೆದಲ್ಲಿ ಇಂಡಿಯಾ ಸಫಲ ಆಗುತ್ತೆ. ಬೌಲರ್ಸ್ಗಳು ತುಂಬ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ. ಆ ನಂತರದಲ್ಲಿ ಬಂದಂಥ ಬ್ಯಾಟ್ಸ್ಮನ್ ವಿಕೆಟ್ ಬಿದ್ದಿದೆ, ನಾವು ಸ್ವಲ್ಪ ತಡೆದಾಡೋಣ ಅಂತ ಎಲ್ಲೂ ಪ್ರಯತ್ನ ಪಡಲಿಲ್ಲ. ನಾವು ಹೊಡಿದೇ ಆಡ್ತೀವಿ ಅಂತ ರನ್ ರೇಟ್ ಏನು ರಿಕ್ವೈರ್ಡ್ ಇತ್ತು 13.57 ಏನಿತ್ತು ಅದೇ ರನ್ ರೇಟಲ್ಲಿ ನಾವು ಚೇಸ್ ಮಾಡಬೇಕು, ಇಲ್ಲಾಂದರೆ ನಾವು ಬಾಲ್ ವೇಸ್ಟ್ ಮಾಡಿದ್ರೆ ಗೆಲ್ಲೋದಕ್ಕೆ ಕಷ್ಟ ಆಗುತ್ತೆ ಅಂತ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಅವರ ಬ್ಯಾಟಿಂಗ್ ಕ್ಷಮತೆಯನ್ನು ತೋರಿಸುವಂಥ ಪ್ರಯತ್ನ ಪಡ್ತಾರೆ. ಸಣ್ಣ ಅಂದರೆ 7-8 ಬಾಲ್ಗಳು ಆಡಿದ್ರೂ 20-23 ರನ್ಗಳನ್ನ ಹೊಡೆದು ಔಟಾಗಿ ವಾಪಸ್ ಹೋಗ್ತಾರೆ. ಅಂದರೆ ಜೇಕಬ್ ಬೆಥೆಲ್ ಕಂಪ್ಲೀಟ್ಲಿ ಫೈನಲ್ ಓವರ್ವರೆಗೂ ಸ್ಟಡಿಯಾಗಿ ನಿಂತ್ಕೋತಾರೆ. ಪ್ರತಿಯೊಂದು ಓವರ್ಗಳಲ್ಲೂ ಒಂದೊಂದು 2 ಬೌಂಡ್ರಿಗಳ ಮೂಲಕ 243 ಅಲ್ಲಿವರೆಗೂ ಬಂದು ಸೋಲುವಂಥದ್ದು. ಅಂದರೆ ಇದಕ್ಕೆ ಪ್ರಮುಖ ಕಾರಣ ಆಗುವಂಥದ್ದು ವಾಂಕಡೆ ಗ್ರೌಂಡ್ ತೊಗೊಂಡ್ರೆ ಗ್ರೌಂಡು ತುಂಬ ಚಿಕ್ಕದಾಗಿರುತ್ತೆ. ಒಂದು ಸೈಡಲ್ಲಿ ಬೌಂಡ್ರಿ ಹತ್ರ ಇರುತ್ತೆ, ಮತ್ತೊಂದು ಸೈಡಲ್ಲಿ ಸ್ವಲ್ಪ ದೂರ ಇರುತ್ತೆ. ಎಲ್ಲಿ ಶಾರ್ಟರ್ ಬೌಂಡ್ರಿ ಇರುತ್ತೆ ಆ ಬೌಂಡ್ರಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಬೌಂಡ್ರಿ ಸಿಕ್ಸ್ಗಳನ್ನ ಹೊಡೆಯುವಂಥ ಪ್ರಯತ್ನಗಳನ್ನ ಬ್ಯಾಟರ್ಸ್ಗಳನ್ನ ಮಾಡಿದ್ರು. ಬೌಲರ್ಸ್ಗಳು ಕೂಡ ಸತತ ಪ್ರಯತ್ನಗಳು ಮಾಡಿದ್ರು ವಿಕೆಟ್ ತೆಗೆಯೋದಕ್ಕೆ. ಆದರೆ ಭಾರತ ಮೊದಲ 100 ರನ್ ಒಳಗಡೆನೇ 4 ವಿಕೆಟ್ ಕಳ್ಕೊಂಡ್ರು 4ನೇ ವಿಕೆಟ್ಗೆ ಬೆಥೆಲ್ ಜೊತೆಗೆ ಸೇರಿಕೊಂಡಂತಹ ಆಟಗಾರ, ಇಂಗ್ಲೆಂಡ್ನ 5ನೇ ಕ್ರಮಾಂಕದಲ್ಲಿ ಬಂದ ಆಟಗಾರ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಆ ನಂತರದಲ್ಲಿ ಕೊನೆಯ ಬ್ಯಾಟ್ಸ್ಮನ್ ಅಂತ ಗುರುಸ್ಕೊಂಡಿದ್ದಂತಹ ಸಾಮ್ ಕರನ್ ಕೂಡ ಅಮೋಘವಾಗಿ ಬ್ಯಾಟಿಂಗ್ನ ಅಂದರೆ ಬೆಥೆಲ್ಗೆ ಸಾಥ್ ಕೊಟ್ಕೊಂಡು ಅವರು ಸ್ಟ್ರೈಕ್ ರೇಟು ಆಲ್ಮೋಸ್ಟ್ 200 ಬ್ಯಾಟಿಂಗ್ ಆಡ್ತಾರೆ. ಪ್ರತಿಯೊಬ್ಬ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಸ್ಟ್ರೈಕ್ ರೇಟ್ ನೋಡಿದ್ರು 200 ಎಬೋನೇ ಇರುವಂಥದ್ದು. ಅಂದರೆ ಇದೇ ಸ್ಟ್ರೈಕ್ ರೇಟಲ್ಲಿ ಆಡಿದ್ರೆ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆ ಅವ್ರಿಗಿತ್ತು. ಬಟ್ ಭಾರತದ ಬೌಲರ್ಸ್ಗಳು ಇದನ್ನು ತಡೆಯೋದಕ್ಕೆ ಏನು ಮಾಡಬೇಕು ಅದೇ ಪ್ಲ್ಯಾನಲ್ಲಿ ಸೂರ್ಯಕುಮಾರ್ ಯಾದವ್ನ ಬೌಲರ್ಸ್ಗಳನ್ನ ಎಲ್ಲೆಲ್ಲಿ ಚೇಂಜ್ ಮಾಡಬೇಕು ಅದೇ ರೀತಿ ಚೇಂಜ್ ಮಾಡ್ಕೊಬಂದರು. ಸ್ಪಿನ್ನಲ್ಲೂ ಕೂಡ ಅಂದರೆ ವಾಂಕಡೆ ಗ್ರೌಂಡಲ್ಲಿ ಸ್ಪಿನ್ನಿಗೆ ಅಷ್ಟು ಸಪೋರ್ಟ್ ಕೊಡ್ತಿರೋದಿಲ್ಲ. ಆದರೂ ಕೂಡ ಅಕ್ಷರ್ ಪಟೇಲ್ ಆಗಿರ್ಬೋದು ತುಂಬ ಅಮೋಘ. ಅಂದರೆ ಅಕ್ಷರ್ ಪಟೇಲ್ ರನ್ ರೇಟ್ ನೋಡಿಕೊಂಡ್ರೆ ಕೊಟ್ಟಿರೋ ರನ್ ರೇಟ್ ತುಂಬ ಕಡಿಮೆ ಇರುತ್ತೆ. ಕೊನೆ ಓವರ್ಗೆ 30 ರನ್ ಬೇಕಾಗುತ್ತೆ. 30 ರನ್ಗೆ ಅಕ್ಷರ್ ಪಟೇಲ್ ಒಂದು ಆಪ್ಷನ್ ಇರುತ್ತೆ, ಮತ್ತು ಶಿವಮ್ ದುಬೆ. ಬೆಥೆಲ್ ಸ್ಟ್ರೈಕ್ ಇರೋದ್ರಿಂದ ಬೆಥೆಲ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಅಕ್ಷರ್ ಪಟೇಲ್ ಲೆಫ್ಟ್ ಹ್ಯಾಂಡ್ ಬೌಲರ್ ಆಗಿರೋದ್ರಿಂದ ಬೆಥೆಲ್ಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೇ ಕೊನೆ ಓವರ್ಗೆ ಶಿವಮ್ ದುಬೆಗೆ ಮೊದಲ ಓವರ್ನಲ್ಲಿ ಕೊಡ್ತಾರೆ. ಮೊದಲ ಬಾಲ್ನಲ್ಲೇ ರನ್ಔಟ್ ಮಾಡೋ ಮೂಲಕ ಭಾರತಕ್ಕೆ ಗೆಲುವನ್ನ ಖಚಿತಪಡಿಸಿರುವಂಥದ್ದು. ಇನ್ನೊಂದು ಕಡೆ ಭಾರತ ಫೈನಲ್ ಲಗ್ಗೆ ಇಡ್ತಿದ್ದಾಗೇನೆ ಸಾಕಷ್ಟು ಭಾರತದ ಕ್ರೀಡಾಭಿಮಾನಿಗಳಿರ್ಬೋದು ಮತ್ತು ಗಣ್ಯರು ಭಾರತಕ್ಕೆ ಕಾಂಗ್ರೆಸ್ ಮಾಡ್ತಿದ್ದಾರೆ. ಇನ್ನೊಂದು ಹೆಜ್ಜೆ ಅಷ್ಟೇ ಬಾಕಿ ಇದೆ, ಕಪ್ ನಮ್ಮದೇ ಆಗಲಿ ಅಂತ ವಿಶ್ ಕೂಡ ಮಾಡ್ತಿದ್ದಾರೆ. ಭಾರತದ ಬ್ಲೂ ಬಾಯ್ಸ್ಗೆ ಕೇಂದ್ರ ಸಚಿವರು ಕೂಡ ಮತ್ತು ರಾಜ್ಯದ ಮಂತ್ರಿಗಳು ಕೂಡ ಮತ್ತು ಸೆಲೆಬ್ರಿಟಿಗಳು ಕೂಡ. ಮತ್ತು ಇವತ್ತು ಮ್ಯಾಚ್ ನೋಡ್ತಿದ್ರೆ ಪ್ರತಿಯೊಬ್ಬರು ಗ್ರೌಂಡಲ್ಲಿ ನೋಡಿದಾಗ ಭಾರತದ ಕ್ರಿಕೆಟ್ ತಾರೆಯರ ಜೊತೆಗೆ ಸಿನಿ ತಾರೆಯರು ಕೂತ್ಕೊಂಡು ಮ್ಯಾಚ್ ನೋಡ್ತಿದ್ರು. ಭಾರತದ ಲೆಜೆಂಡ್ ಆಟಗಾರರಾದ ರೋಹಿತ್ ಶರ್ಮಾ ಕಳೆದ ಬಾರಿ 2024ರಲ್ಲಿ ಕಪ್ ಗೆದ್ದು ಕೊಟ್ಟಂಥ ರೋಹಿತ್ ಶರ್ಮಾ ಕೂಡ ಗ್ರೌಂಡಲ್ಲೇ ಇದ್ರು. MS ಧೋನಿ ಕೂಡ ಮ್ಯಾಚ್ ನೋಡ್ತಿದ್ರು. ಹಾಗೆ ಸಾಕಷ್ಟು ಆಟಗಾರರು ಇವತ್ತಿನ ಮ್ಯಾಚ್ ನೋಡೋದಕ್ಕೆ ಮುಂಬೈ ಗ್ರೌಂಡ್ಗೆ ಬಂದು ಯಾವ ರೀತಿ ಮ್ಯಾಚ್ ಇರುತ್ತೆ ಅಂತ ಅವರು ಕೂಡ ಈ ಗೆಲುವಿಗೆ ಸಾಕ್ಷಿಯಾಗಿರುವಂಥದ್ದು. ಅರ್ಪಿತಾ, ಧನ್ಯವಾದ ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.